ಹೌದು ಹೌದು. ಎಲ್ಲ ಈ ಗ್ರಾಮದ ಎಲ್ಲ ಧರ್ಮದ ಎಲ್ಲ ಗುರು ಹಿರಿಯರಲ್ಲಿ ಏನು ಕೇಳಬೇಕಂತ್ರಿಪ್ಪ? ಗ್ರಾಮದ ಜನತೆಯಲ್ಲಿ ಹೌದು ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಅನ್ನ. ಹೌದು. ಅದಕ್ಕೆ ಒಂದು ಕಡೆ ಜ್ಞಾನಿ ಮಾತು ಹೇಳ್ತಾನ. ಏನು ಹೇಳ್ತಾರಿಪ್ಪ ಜ್ಞಾನಿ ಮಾತಾ? ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಹೌದು ಹೌದು ಉಂಟಾಯ. ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಹೌದು ಹೌದು. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಹೌದು ಯಪ್ಪ ಹೌದು. ಈ ಸಖಿ ಆಸೆ ನಿನಗೆಕ್ಕೆ ಈಶ್ವರನೊಪ್ಪುವನೇ. ಹಾ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ ಹೇಳ್ತಾಳ. ಹೌದು ಹೌದು ಯಪ್ಪ ಹೌದು. ಇದಕ್ಕೆ ಲಕ್ಕಮ್ಮ ಹಾ 12ನೇ ಶತಮಾನದೊಳಗೆ 63 ಮಂದಿ ಪುರಾತನ ಶರಣರು ಹೌದು. ಲಕ್ಷದ ಮೇಲೆ 96,000 ಗಣಂಗಗಳು. ಹೌದು. ಇದಕ್ಕೆ ಲಕ್ಕಮ್ಮ ವಚನ ಬರಿತಾಳ. ಹೌದು ಹೌದ್ರಿಪ್ಪ. ತನ್ನ ಗಂಡ ಮಾರಯ್ಯ ಪ್ರಿಯ ಹೌದು. ಬಿಜ್ಜಳನ ಆಸ್ಥಾನದೊಳಗೆ ಬಿದ್ದಿರತಕ್ಕಂಥ ಅಕ್ಕಿಗಳನ್ನೆಲ್ಲ ಆದು ಮನೆಗೆ ತಂದು ಹಾಕ್ತಿದ್ದ. ಹೌದು ಹೌದು. ಏನು ಭಾಳಾದ್ರೂ ಒಂದು ದಿವಸಿಗೆ ಒಂದು ಅರ್ಧ ಸೊಲಗಿ ಒಟ್ಟು ತಂದು ಮನೆಗೆ ಹಾಕ್ತಿದ್ದ. ಹೌದು ಹೌದು. ಒಂದು ದಿವಸ ಹೆಚ್ಚಿಗೆ ಮನೆಗೆ ತಂದ. ಏನಾದ್ರಿಪ್ಪ ಮುಂದ? ಹೆಚ್ಚಿಗೆ ಮನೆಗೆ ತಂದಿರತಕ್ಕಂಥ ಸಮಯದೊಳಗೆ ಇದಕ್ಕೆ ಲಕ್ಕಮ್ಮ ಹೇಳ್ತಾಳ, ಏನಂತ? ಆಸೆ ಅನ್ನುವಂತ ಅದು ಅರಸರ ಗುಣ ಐತೆ, ಕರೆ ಶರಣರ ಗುಣ ಅಲ್ಲ. ಹೌದು ಹೌದು. ಹೆಚ್ಚಾಗಿರತಕ್ಕಂಥ ಅಕ್ಕಿ ಎಲ್ಲಿ ತಂದಿದ್ದು ನೋಡು ಅಲ್ಲೇ ಚೆಲ್ಲಿವಾ ಅಂತ ಹೇಳ್ತಾಳ. ಹೌದು ಹೌದು. 12ನೇ ಶತಮಾನ ಮುಗಿದು ಇವತ್ತು ನಾವು ನೀವುಗಳೆಲ್ಲ 21ನೇ ಶತಮಾನಕ್ಕೆ ಕಾಲಿಟ್ಟೇವಿ. ಹಾ ಹಾ. ನಮ್ಮ ಮನೆಯನ್ನ ಹೆಣ್ತಾರ ಏನು ಮಾಡ್ತಾರು? ಏನು ಮಾಡ್ಲಕತ್ತಾರಿಪ್ಪ? ಎಲ್ಲರೇ ಕೆಲಸಕ್ಕೆ ಹೊಂಟೇವಪ್ಪ ಅಂತಂದ್ರೆ ಒಂದು 500 ರೂಪಾಯಿ ಕೂಲಿಯಲ್ಲಿ ಕೊಡ್ತಿದ್ರತ್ತಂದ್ರೆ ಹೌದು. ಬುದ್ಧಿ ಕಟ್ಟಿ ಒಂದು ಮಾತು ಹೇಳ್ತಾಳಕ್ಕಿ ಹೆಣ್ಮಗಳು. ಏನು ಹೇಳ್ತಾಳ್ರಿಪ್ಪ? ಸಂಜೆ ಕಡೆಗೆ 500 ರೂಪಾಯಿ ಮನೆಗೆ ತಂದೆಪ್ಪ ಅಂದ್ರೆ ನೀನು ಕೂಳ ಹಾಕ್ತೀನೋ, ಇಲ್ಲ ಅಂದ್ರೆ ನೀನು ಹಾಸಿಗೆ ಮಸೂದ್ಯಾಗ ಬೀಳ್ತಾವು, ಬೆಲ್ಲುಣಿಗೆ ಕೈಯಾಗ ಬರ್ತಾವತ್ತ ಹೇಳ್ತಾರ. ಹೌದು ಅಪ್ಪ ಹೌದು. ಏ ಬಾಬಾಗೌಡ್ರಿ ಜರ ದಮ್ರಿಯಪ್ಪ, ಒಂದು 5 ನಿಮಿಷ ಟೈಮಿಂಗ್ ಕೊಡ್ರಿ, ಏನು ಹೆಚ್ಚಿಗೆ ಮಾತಾಡಂಗಿಲ್ಲ. ಯಾಕತಿ ಕೇಳ್ರಿ, ಹೌದು. ಮಾತಿನಿಂದ ಮತನಾಗ್ಯದ, ರತನಾಗ್ಯದ, ಮಾತಿನಿಂದ ಘಾತ ಆಗ್ಯದ. ಹೌದು. ನಮ್ಮ ಜೊತೆಯಲ್ಲಿ ಮಾತಾಡ್ತಿರ್ತಕ್ಕಂಥ ಕಲಾವಿದ ಏನು ಹೇಳ್ಯಾರಿಪ್ಪ ಸರು? ಒಂದು ಮಾತನ್ನು ಹೇಳಿದವು. ಹೇಳ್ಯಾರಿಪ್ಪ. ರಸಿಕನಾಡಿದ ಮಾತು ಶಶಿ ಉದಯಿಸಿ ಬಂದಂತೆ. ಹೌದು. ರಸಿಕತೆ ಇಲ್ಲದವನ ಮಾತು ಕಿವಿಯೊಳಗೆ ಕೂರ್ಗಶ ಬಡದಂತೆ ಅಂತ ಹೇಳ್ದವು. ಹೌದು ಹೌದು ಯಪ್ಪ ಹೇಳ್ಯಾರಿಪ್ಪ ಮಾತ. ಮಾತಿನೊಳಗೆ ರಸಿಕತೆ ಇರಬೇಕು, ಕರೆ ಮೋಸ ಇರಬಾರ್ದು ಸೋಮಾಸ್ತರ. ಹೌದು. ಮಾತಿನೊಳಗೆ ರಸಿಕತೆ ಇರಬೇಕು, ಗಂಡ ಹೆಂಡತಿ ನಡುವನು ರಸಿಕತೆ ಇರಬೇಕು, ಅದೊಂದು ಜೀವನ ಪರಿಪೂರ್ಣ ಹೆಂಗೆ ಸಾಧ್ಯ? ಹೌದು ಹೌದು ಹೌದು. ಬರೇ ಮಾತಿನಾಗ ರಸಿಕತೆ ಇಟ್ಟು ಇನ್ನೊಬ್ಬರಿಗೆ ಮೋಸ ಮಾಡುವಂತ ಮಾತಿತ್ತಂದ್ರೆ ಆ ಮಾತು ತಗೊಂಡು ಏನು ಮಾಡವ್ ನೀನು? ಹೌದಾ? ಅಲ್ಲೇನು ಮಾಡೋದದ್ರಿಪ್ಪ? ಮಾತ ಹಿಂದ ಮಹಾಭಾರತದೊಳಗಾಗಿ ಹೋಗ್ಯಾವ, ಮಾತಿನೊಳಗೆ ಮೋಸ ಆಗ್ಯದ. ಹೌದಾ? ಈ ವಚನ ತಂದು ಇಲ್ಲಿ ಬಳಸಲಿಕ್ಕೆ ಹೋಗಬೇಡ. ಕೂತವರು ಹುಚ್ಚರಿಲ್ಲಿ ನಿನ್ನ ಮಾತ ಕೇಳು ಹೂ ಅಲ್ಲಕ್ಕ. ಹೌದು ಹೌದು ಯಪ್ಪ ಹೌದು. ನೀ ಅಂತ ತಿಳ್ಕೊಂಡಿದಿ ಏನ್ರಿಪ್ಪ? ಸಣ್ಣ ಶರಣು ಮಾಸ್ತರ್ ಶಿಶುಮಗ ಬಂದಾನ, ಕರೆ ಎಂತ ಗುರುವ, ಆ ಗುರುವಿಂದ ನಿನ್ನ ಬಲ್ಲಿ ಏನೂ ಇಲ್ಲ. ರೇವಣಸಿದ್ದ ಮಾಸ್ತರ್ ನಿನ್ನ ಬಲ್ಲಿ 3 ಹಾದಿ ಮಣ್ಣು ಇಲ್ಲತ್ತ ಹೇಳ್ದವು. ಹೇಳ್ಯಾರಿಪ್ಪ ಗುರುಜಿಯವ್ರು ಹೇಳ್ಯಾರ. 3 ಹಾದಿ ಮಣ್ಣು ತಗೊಂಡೇನು ಟೊಂಕ ಕಟ್ಟುವಲ್ಲ ಏನು ನಾನು? ಹೌದಾ? ತಾಯಿ ತಂದೆ ಮಗನ ಮಣ್ಣಾಗ ಆಡಬೇಡ, ನಿನಗೆ ಅಲರ್ಜಿ ಆಗ್ತದ, ಆ ಮಣ್ಣ ತಿಕ್ಕಿ ತೊಳೆದಾರ, ಕರೆ ಮಣ್ಣು ತಗೊಂಡು ನಾ ಏನು ಮಾಡೋದದ? ಹೌದು ಹೌದು. 3 ಹಾದಿ ಮಣ್ಣು ನನಗೆ ಬೇಕಾಗಿಲ್ಲ, ನಿನ್ನ ಬಳಿ 6 ಹಾದಿ ಇರ್ಲದ ಮಣ್ಣ. ಹೌದು. ನಮ್ಗೇನು ಮಾಡೋದು? 7 ಹಾದಿ ತೋರಿ ನೀವು. ಮಾತು ನೋಡ್ರಿ, ಹೌದು. ತತ್ವಕ್ಕೆ ಹತ್ತುವಂತ ಮಾತು ಇವತ್ತು ಬಳಸ್ರಿ. ಹಾ ಹಾ. ಬೆಳೆಸಿ ಸೀಮೆಕೇರಿ ಗ್ರಾಮದೊಳಗೆ ಜನರಿಂದ ಹೌದು ಅನ್ಸ್ಕೊಂಡು ಹೋರಿ. ಹೌದು. ಸುಮ್ಮನೆ ರೇವಣಸಿದ್ದ ಮಾಸ್ತರ್ ಸುಮಾರತ್ ನೀ ಅಂತಂದ್ರೆ ನನಗೆ ಭರಮಲಿಂಗ ಎತ್ತಿ ಹಿಡಿತಾನ ಮ್ಯಾಗ. ಹೌದಾ? ನಿಂದು ಬೇಕಾಗಿಲ್ಲ ನನಗೆ. ಹಾ ಹಾ. ಯಾಕಂತ ಕೇಳು, ಯಾಕ್ರಿಪ್ಪ? ವಾಲ್ಮೀಕಿ ಸಮಾಜದೊಳಗೆ ಹುಟ್ಟಿ ಬಂದ ಯಾರು? ಬೇಡರ ದಿನ್ಯಪ್ಪ ಅವನ ಮೊದಲನೇ ಹೆಸರ.
ಹೌದು ಹೌದು ಸಾಕ್ಷಾತ್ ಶಿವನಿಗೆ ಕಣ್ಣು ಕೊಟ್ಟ ಸಂಬಂಧ ಕಣ್ಣಪ್ಪಾಗಿ ಉಳಿದ ಇಂಥ ಕೆಟ್ಟ ಕಲಿಯುಗದಾಗ. ಹೌದು ಹೌದು ಯಾಕಂತ ಕೇಳ್ರಿ, ಹಾ ಇಂಡಿ ತಾಲೂಕದಾಗ ಸಿದ್ದಾಟಿ ಅನ್ನೋದು ಬೆಳೆದು ಹೋಗ್ಯದ. ಬೆಳದ್ರಿಪ್ಪ. ಕರೆ ಅವ ಹಲಸಂಗಿ ಬೀರ್ ಒಂದು ಮಾತು ಹೇಳ್ದ, ವಜ್ರ ಮುನಿ ಮಾಸ್ತರ ವಜ್ರ ಮುನಿ ತಂದವು. ಹೌದು ಹೌದು ಅಲ್ಲೋ ವಜ್ರ ಮುನಿ ಈ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಎಂಥ ಕಾಣಿಕೆ ಕೊಟ್ಟ ಅನ್ನೋದು ನಿನಗೆ ಏನ್ರ ಗೊತ್ತದೇನು? ವಜ್ರ ಮನಿ ಬರ್ತೀನ ಗೊತ್ತಿದ್ದಂಗಿಲ್ರಿ ಅವ್ ಮೊಳವನ್ನಾಗ. ವಜ್ರ ಮುನಿ ಹಿಂದ ಖಳನಾಯಕನ ಪಾಠ ಮಾಡಿದ್ರೆ ನಮ್ಮಂತವ್ರು ನಿಮ್ಮಂತವ್ರು ಹೋಗಿ ಕೂತು ನೋಡೇವಿ. ಹೌದಾ ವಜ್ರ ಮುನಿಗೆ ಸುಮಾರಲ್ಲಕ್ಕೆ ಹೋಗ್ಬೇಡ ನೀ. ಅವನ್ ನೋಡಿ ಹೇಳಕತ್ತಾರ ಅವ್ರು. ಈಗ ಜೇವೂರ ಗೌಡರು ಜೈಬೇರಿ ಹೊಡೆದರು ಕ್ಯಾಡಿಡೋಳಿನ ಹಾಡಿನಲ್ಲಿ. ಹೌದು ಹೌದು ಹವಿನಾಳ ಚಂದ್ರ ಮುತ್ತಾಗಂದ್ರು ಹಾಲು ಮತ್ತದ ಹುಲಿ 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 ರೋಗಿಯ ಶಾಂತಲಿಂಗ ಕೂಗಿ ಬರೆದು ಉಳಿಸ್ಯಾನು ಕವನದ ಕಲಿ. ಹೌದಾ ಬಿಜ್ಜರಿಗೆ ಸೋಮ ಬಿರುಶಿಲಿ ಹಾಡಿ ಪಡೆದಾನು ಬಹುದಾಗ ಬೆಲಿ ಬೇಲಿ ಬೇಲಿ ಇಂಗಳೇಶ್ವರ ಸಿರಸಪ್ಪಣ್ಣಾಗ ಕಂಠ ನೋಡಿ ಭಂಟ ಅಂದ್ರು ಕರ್ನಾಟಕದ ಕೋಗಿಲಿ. ಹೌದಾ ಅವ ಇಂಗಳೇಶ್ವರ ಸಿರಸಪ್ಪಣ್ಣ ನಮ್ಮ ಹಾಲು ಮತ ಮಟ್ಟ ಮನ್ಯಾಗ ನಮ್ಮ ಹಾಲು ಮತದೊಳಗೆ ಹುಟ್ಟದೇ ಇದ್ರು ಸಹಿತ ಹಾ ಹಾ ಅವ ಹುಟ್ಟಿದ್ದ ಯಾವ ಸಮಾಜದೊಳಗ? ಯಾವ್ದ್ರಿಪ್ಪ? ಅಂಬಿಗರ ಸಮಾಜದೊಳಗ ಹುಟ್ಟಿದ್ರು ಸಹಿತ ಬೀರಪ್ಪ ಮಾಳಪ್ಪನ ಸೇವಾ ಅನ್ನತಕ್ಕಂಥ ಅದು ಕೀರ್ತಿ ಮುಗಿಲೆತ್ರಕ್ಕೆ ಮುಟ್ಟಿಸಿದ. ಹೌದು ಹೌದು ಅವನು ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಬೀರಪ್ಪ ಮಾಳಪ್ಪ ಹೆಸರಿಟ್ಟ. ಕರೆ ನಾವು ಹಾಲು ಮತದಾಗ ಹುಟ್ಟಿದ್ರು ಹೆಸರು ಏನ್ ಇಡ್ತೀವಿ? ಏನ್ರಿಪ್ಪ? ಪಿಂಟ್ಯಾ ಪಿಂಟಿ. ಹೌದು ಹಿಂಗೆ ಹೆಸರು ಇಡ್ತೇವೆ ನಾವು. ಹೌದು ಹೌದು ಹಿಂಗಾಗಿರಬಾರ್ದು ವ್ಯವಹಾರ. ಹಾ ನೀ ಮಾತಾಡು, ಒಂದು ದಿಡಕ್ಕೆ ಹಚ್ಚಿ ಮಾತಾಡು. ಹೌದು ಹೌದಲ್ಲ. ಇದು ಒಂದೇ ಪಳೆ ಅಂತಲ್ಲೇನೆ, ಎಷ್ಟು ಪಳೆ ಕೂಡ್ತಿದ್ ಕೂಡು ಗಬಸಾವಳಿಗೆ ಉಣಿಸಿದ್ದು ಯಾವತ್ತು ನಿನ್ ಜೋಡಿ ಚಾಲೆಂಜ್ ಆಯ್ತು ನೋಡಿ. ಹೌದು ಹೌದು ಅದಕ್ಕೆ ಹೋದ ಪಳೆದೊಳಗೆ ಅವ ನನಗೆ ಪ್ರಶ್ನೆ ಕೇಳಿದ್ದ. ಪ್ರಶ್ನೆಗೆ ನಾ ಹೇಳಿ ನನಗೆ ತಿಳಿದೊಟ್ಟು. ಹೌದು ಹೌದು ಜಗದ್ಗುರು ರೇವಣ ಸಿದ್ದೇಶ್ವರ ಉಂಡಾಡು ಪದ್ಮಗೊಂಡಗ ಆ ಕುರಿ ಗಿಣ್ಣವನ್ನು ಉಣಿಸ್ಯಾನ, ಮುಂದೆ ಕಾಲಾಂತರದೊಳಗೆ ಮುಂದೆ ನಿಂತು ಲಗ್ನ ಮಾಡಿಸ್ಯಾನ ಅಂತ ಹೇಳಿನ. ಹೌದು ಹೌದು ಹೇಳಿರ್ಲ ಹೇಳಿನಿಲ್ಲ. ಹೌದು ಆ ಅರಿಶಿಣ ಅನ್ನುವಂಥದ್ದು ಕುರಿ ಹಿಕ್ಕಿ ಏನಾದರೂ ತಿಕ್ಕಿ ನೋಡ್ರಿ ನೀವು. ಹಾ ಒಣಗಿರತಕ್ಕಂಥ ಕುರಿ ಹಿಕ್ಕಿ ತಿಕ್ಕಿ ನೋಡ್ರಿ, ಅದು ಅರಿಶಿಣ ಕಲರ್ ಬರ್ಲತ್ತಂದ್ರೆ ಗಬಸಾವಳಿಗೆ ರೇವಣಿಸಿದ್ದಂತ ಕರಿಬೇಡ್ರಿ ನೀವು. ಹೌದು ಹೌದು ಅಪ್ಪ ಹೌದು. ನಿನಗೆ ಅದನ್ನು ಉದಾಹರಣೆ ಕೊಟ್ಟಿನಿ. ಕುರಿ ಹಿಕ್ಕಿ ಒಳಗ ಸಾಕ್ಷಾತ್ ಶಿವಲಿಂಗ ಕಂಡ ಗೋಲಿಗೇರಿ ಗೊಲ್ಲಾಳ ಲಿಂಗ ಶ್ರೀಶೈಲ ಬಿಟ್ಟು ಎರಡನೇ ಶ್ರೀಶೈಲ ಅನಿಸಿಕೊಂಡು ಹೋಯ್ತು. ಇದೇ ಗೋಲಿಗೇರಿ ಅಂತ ಹೇಳಿನ. ಹೌದು ಹೌದು ಅಲ್ಲಿ ರೇವಣಿಸಿದ್ದ ಏನ್ರಿ ಬಿಟ್ಟು ಹೇಳಿನೇನ್ರಿ? ರೇವಣಿಸಿದ್ದತ್ ಹೇಳಿನಿ. ಉತ್ತರ ಹೇಳ್ತಾನ, ಹಚ್ಚದವ್ರು ಯಾರು ಅದು ಹೇಳು ತಂದವು. ಹೌದು ಅದು ಹೇಳಿಕೆಸಿಂದ ಹೇಳ್ತಾನ. ಇದು ಆ ಮಾಸ್ತರ್ ನಿಂಗಣ ಮಾಸ್ತರ್ ಬರ್ದಾನ. ನಿಂಗಣ ಮಾಸ್ತರ್ ಪುರಾಣ ಕಿತ್ತು ನೋಡು, ಪುಟದ ಸಂಖ್ಯೆ ನೋಡು. ಅವ ಹಚ್ಚದವ್ ರೇವಣಿಸಿದ್ದತ್ ಹೇಳ್ದ. ನನ್ನ ಬಾಯಾಗ ರೇವಣಿಸಿದ್ದತ್ ಹೋದ ಪಳೆದಾಗ ಬಂದದಿಲ್ರಿ. ಬಂದದ್ರಿಪ್ಪ. ದಯವಿಚಾರ ಮಾಡ್ರಿ. ಹಾ ರೇವಣ ಸಿದ್ಧತ್ ನನ್ನ ಬಾಯಾಗ ಬಂದಿದ್ರಪ್ಪ ಅಂತಂದ್ರೆ ನೀನು ಕೊಟ್ಟಿರ್ತಕ್ಕಂಥ ಉತ್ತರ ಕರೆಕ್ಟ್ ಅದ. ನಾ ಸೋತಿನ ಗಬಸಾವಳಿಗೆ ರೇವಣ ಸಿದ್ಧತ್ ಶಬ್ದ ಕೈ ಎತ್ತಿ ಹೋತಿದ್ನ. ಹೌದು. ಇನ್ನೊಂದು ಮಾತ ಏನ್ರಿಪ್ಪ ಮಾತಾ? ಕಲ್ಲವಕ್ಕೆ ಕಡುಬು ಕೊಟ್ಟಾಳ ತಿಳ್ಕೊಂಡು ಮಲ್ಲವಕ್ಕೆ ದ್ವಾಸ ಕೊಟ್ಟಂಗ ನಾವೊಂದು ಪ್ರಶ್ನೆ ಕೇಳಿದ್ನವ್ರಿ. ಹೌದು ಹೌದು ಸೊನ್ನಲಿಗೆ ಸಿದ್ದರಾಮ ಅದು ಸಾಳ್ಯಾರ ಹಟ್ಟಿದ್ದಿದ್ದು ಎಲ್ಲರಿಗೂ ಗೊತ್ತದ. ನೀ ಏನು ತಿಳಿಸಿ ಹೇಳೋದು ಬೇಕಾಗಿಲ್ಲ. ಒತ್ತಿ 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 ಹೌದು 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 ಹೌದು. ಸೊನ್ನಲಿಗೆ ಸಿದ್ದರಾಮ ಆ ಸೊನ್ನಲಿಗೊಳಗಿದ್ದಿರತಕ್ಕಂಥ ರಾಣೆತ್ತು ಒಡೆದು ಹೇಳಿ ನಾನು ನಿನಗೆ, ಚಾಮಲಾದೇವಿ. ಆ ರಾಣಿಗೆ ಏನಪ್ಪ ಅಂತಂದ್ರೆ ಒಂದು ಚಿನ್ನದ ನಾಣ್ಯ ಕೊಟ್ಟಾನ. ಆ ನಾಣ್ಯದ ಹೆಸರೇನು ಮತ್ತು ಆ ನಾಣ್ಯದೊಳಗಿದ್ದಿರತಕ್ಕಂಥ ಚಿತ್ರದ ಹೆಸರೇನತ್ತ ನಾ ಕೇಳಿನಿ. ಇದು ಚಿನ್ನದ ನಾಣ್ಯ ಅದ, ಇದು ಚಾಮಲಾದೇವಿಗೆ ಚಿನ್ನದ ನಾಣ್ಯ ಕೊಟ್ಟಾನ. ಅದು ನನಗೆ ಗೊತ್ತಿಲ್ಲತ್ತ ಹೇಳ್ಯಾನು. ಹೇಳ್ಯಾರಿಪ್ಪ, ಗೊತ್ತಿಲ್ಲ ಹೇಳ್ಯಾರ. ಹಂಗ ನಿರಂಬಳ ಹೇಳ್ರಿ. ಹೌದು ಕರೆ ನಾವು ನಿಮ್ಮ ಪ್ರಶ್ನೆಗೆ ಸನಿಯಕ್ಕೆ ಬಂದೀವಲ್ಲ, ಅದಕ್ಕೆ ನೀವು ಮನ್ನಣೆ ಕೊಡ್ರಿ ಅಂತಕ್ಕಂಥ ಮಾತನ್ನ ಗಬಸಾವಳಿಗೆ ರೇವಣಿಸಿದ್ದು ಹೇಳಕ್ ಇಷ್ಟಪಡ್ತೇನೆ. ಹೌದು ಹೌದು. ಅದ್ರ ಉತ್ತರ ಹಿಂಗೈತಿ. ಹೆಂಗ್ರಿಪ್ಪ? ಆ ನಾಣ್ಯದ ಹೆಸರು ಪದ್ಮಕಂಠ ಆತಿತ್ತು. ಹೌದು ಹೌದು. ಆ ನಾಣ್ಯದ ಹೆಸರೇನು? ಪದ್ಮ ಟಂಕ ಅತ್ತ ಆ ನಾಣ್ಯದ ಹೆಸರಿತ್ತು. ಹೌದು. ಆ ನಾಣ್ಯದೊಳಗಿದ್ದಿರ್ತಕ್ಕಂಥ ಚಿತ್ರ ಯಾವದತ್ತ ಕೇಳಿದ್ರೆ ವರಹ ಚಿತ್ರ ಇತ್ತು. ಆ ಬುಕ್ ಹೆಸರು ಯಾವದತ್ತ ಕೇಳಿದ್ರೆ ನೆರಳಾಚೆಯ ಬೆಳಗು, ಪುಟದ ಸಂಖ್ಯೆ 182. ಹೋಗಿ ಹುಡುಕ್ಯಾಡು. ಹೌದಾ? ಇದು ಎಲ್ಲರೇ ಹಾವುಗಾರ ಆಟ ಆಡಿಸಿದು. ಅರಿವಿ ಹಾವು ಆಡಿಸು. ಸ್ವನ್ನ ಶಾಣು ಮಾಸ್ತರ್ನ ಶಿಷ್ಯ ಗಬಸಾವಳಿಗೆ ರೇವಣಿಸಿದ್ದು ಮಾಸ್ತರ್ನ ಮುಂದೆ ಇವತ್ತಲ್ಲ ಮುಂದಿನ ಪಳಕ್ಕೆ ಎಲ್ಲಿ ಕೂಡ್ತಿದ್ದು ಕೂಡು. ಈ ಆಟ ನನ್ನ ಮುಂದೆ ಮಾಡಕ್ ಹೋಗ್ಬೇಡಿ. ಹೌದಾ? ಹೌದಾ?
ಮಾತ ಹೆಂಗಾಗಿರ್ಬೇಕಂತ ಕೇಳಿದ್ರ ಹೆಂಗ್ರಿಪ್ಪ ನಿಮ್ಮ ಇಂಡಿ ತಾಲೂಕದಾಗ ಒಂದೇ ಒಂದು ಪವಾಡ ಹೇಳ್ತೀನಿ, ಒಂದು ಸ್ವಲ್ಪ ಸುಮ್ಮ ಕೂತ ಕೇಳ್ರಿ ನೀವು. ಕೇಳ್ರಿ ಒಂದ್ಸಲ. ಇದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಸುಕ್ಷೇತ್ರ ಮಿರ್ಗಿ ಗ್ರಾಮದೊಳಗ ಹೌದು ತಂದೆ ಶಿವಪ್ಪ ತಾಯಿ ಕಾಶಿಬಾಯಿ ಹೊಟ್ಟಿಂದ ಹುಟ್ಟಿ ಬಂದ ಯಲ್ಲಪ್ಪ. ಹೌದು ಯಲ್ಲಪ್ಪ ಹುಟ್ಟಿ ಬಂದ 6-7 ವರ್ಷದ ಬಾಲಕನಾಗಿದ್ದ ನಮ್ಮ ಹಾಲಮತದವ್ರ ಮಾತು ಏನಂತ ಕೇಳಿದ್ರ ಏನ್ರಿಪ್ಪ ಮಗನಿಗೆ ಇಟ್ಟೆ ಬಿಟ್ರೆ ಮಗ ಸೈರಿ ಆಗ್ತಾನ ತಿಳ್ಕೊಂಡು ತಾಯಿ ತಂದೆ ಕೂಡಿ ಒಂದು 6-7 ಕುರಿ ಮಾಡಿ ಎಲ್ಲಾ ಲಿಂಗಕ್ಕೆ ಕುರಿ ಕಾಯಕ್ಕೆ ಹಚ್ಚಿದ್ರು. ಹೌದು ಗುಡ್ಡಕ್ಕೆ ಹೊಡ್ಕೊಂಡು ಹೋಗ ಮಗನೇ ಅವನಂತೇಳಿ ಎಲ್ಲಾ ಲಿಂಗ ಕುರಿ ಕಾಯಕ್ಕೆ ಹಚ್ಚಿದ್ರು. ಎಲ್ಲಾ ಲಿಂಗ ಕುರಿ ಕಾಯ್ಕೊತ್ತ ಕುರಿ ಹಾಲು ಕುಡಿದು ಪ್ರಾಯಕ್ಕೆ ಬಂದು ಕುಸ್ತಿ ಹಿಡ್ಲಿಕ್ಕತ್ತ. ಹೌದು ಮಗನಿಗೆ ಇಟ್ಟೆ ಬಿಡಬಾರ್ದು ತಿಳ್ಕೊಂಡು ಎಲ್ಲಾ ಲಿಂಗಗೆ ಲಕ್ಷ್ಮೀಬಾಯಿ ಅನ್ನುವಂತ ಕನ್ಯಾಮಣಿಗೆ ತೆಗೆದು ಮೊದಲನೇ ಲಗ್ನ ಮಾಡಿದ್ರು. ಹೌದು ಹೌದು ಎಲ್ಲಾ ಲಿಂಗ ಮತ್ತು ಲಕ್ಷ್ಮೀಬಾಯಿ ಇಬ್ರು ಕೂಡಿ 1 ವರ್ಷ ಚಂದ ಸಂಸಾರ ಮಾಡಿದ್ರು. ಹಾ ಇದೇ ಕಾಡು ಕಾಲಕ್ಕೆ ಇದ ಮೇಲೆ ಲಕ್ಷ್ಮ ಮನೆಗೆ ಹೊಕ್ಕಂಗಾಗಿ ಇಟ್ಟಿದ್ದಿಟ್ಟಲೆ ಆಯ್ತು, ಕೊಟ್ಟದ್ದು ಕೊಟ್ಟಲ್ಲಿ ಆಯ್ತು. ಆ ಲಕ್ಷ್ಮೀಬಾಯಿ ಇದ್ದಕ್ಕೆ ತನ್ನ ಪ್ರಾಣ ಬಿಟ್ಲು. ಹೌದು ಹೌದು ತನ್ನ ಪ್ರಾಣ ಬಿಟ್ಟಿರ್ತಕ್ಕಂಥ ಸಮಯದೊಳಗ ಏನಾದ್ರಿಪ್ಪ ಯಲ್ಲಪ್ಪಗೆ ಏನಪ್ಪ ಅಂತಂದ್ರೆ ತಾಯಿ ಇದ್ದಕ್ಕೆ ಹೇಳ್ತಾಳ ಕಾಶಿಬಾಯಿ ಏನಂತ, ಅಲ್ಲ ಮಗ ಸತ್ತ ಮನಿ ಮಸೂಟಿಗೆತ್ತ, ಸೊಸಿ ಸತ್ತ ಮನಿ ಸೌಭಾಗ್ಯತ್ತ. ಹೌದು ಹೌದು ಒಬ್ಬಕ್ಕೆ ಹೋದ್ರನತ್ತ ಮತ್ತೊಬ್ಬಕ್ಕೆ ತಂದು ನಿನಗೆ ಮದುವೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೌದು ಆ ಹೊನ್ನವನ್ನುವಂತ ಕನ್ಯಾಮಣಿಗೆ ತೆಗೆದು ಎಲ್ಲಾ ಲಿಂಗಗೆ 2ನೇ ಮದುವೆ ಮಾಡಿದ್ರು. ಹೌದು ಹೌದ್ರಿಪ್ಪ ಎಲ್ಲಾ ಲಿಂಗಗ 2ನೇ ಮದುವೆ ಮಾಡಿದ್ರು. ಹೊನ್ನವ ಚೊಚ್ಚಲು ಬಸರಿದ್ದಳು. ಎಲ್ಲಾ ಲಿಂಗ ಕೇಡಿಗೆ ಗ್ರಾಮಕ್ಕೆ ಕುಸ್ತಿಗೆ ಹೋಗಿದ್ದ. ಕುಸ್ತಿಗೆ ಹೋಗಿದ್ದ, ಒಂದು ಕುಸ್ತಿ ಎದ್ದಿದ್ದ, ಒಂದು ಕುಸ್ತಿ ಬಿದ್ದಿದ್ದ. ಹಾ ಹಾ ಅವಾಗ ಮಿರ್ಗಿ ಗ್ರಾಮದ ಮನುಷ್ಯ ಬಂದು ಎಲ್ಲಾ ಲಿಂಗ ಹೇಳ್ತದ ಏನಂತ್ರಿಪ್ಪ, ಏ ಯಲ್ಲಪ್ಪ ಓ ನಿನ್ನ ಹೆಣ್ತಿ ಹೊನ್ನವ ಚೊಚ್ಚಲು ಬಸರಿದ್ದಳು, ಕೂಸೆದಿಗೆ ತನ್ನ ಪ್ರಾಣ ಬಿಟ್ಟಳು, ಯಲ್ಲಪ್ಪ ನಡಿ ಊರಿಗೆ ಹೇಳಿದ್ರು. ಹೌದು ಹೌದು ಎಲ್ಲಾ ಲಿಂಗ ಮೈಯೊಳಗಿದ್ದಿರತಕ್ಕಂತ ಬಟ್ಟೆ ಹರಿದು ಊರು ಗೌಡಗೊಂದು ಮಾತು ಹೇಳ್ತಾನ, ಗೌಡ್ರ ಏನಂತ, ನಾ ಸಣ್ಣವಿರ್ಲಕ್ಕಾಗಿ ನಿಮ್ಮ 3 ಗ್ರಾಮಕ್ಕೆ ಬಂದು ಕುಸ್ತಿ ಹಿಡಿತಿದ್ದೆ, ಒಂದು ಕುಸ್ತಿ ಹೇಳ್ತಿದ್ದೆ, ಒಂದು ಕುಸ್ತಿ ಬೀಳ್ತಿದ್ದೆ. ಹೌದು ಇವತ್ತಿನಿಂದ ಈ ಮಾಯಾ ಪ್ರಪಂಚ ಸಾಕ್ರಿ ಗೌಡ್ರ, ಇವತ್ತಿನಿಂದ ಕಡಿ ಆಯ್ತ ತಿಳ್ಕೊಂಡು ಆ ಪಳೆದೊಳಗಿದ್ದಿರ್ತಕ್ಕಂಥ ಮಣ್ಣು ತಲೆ ಮೇಲೆ ಹಾಕೊಂಡು ಹೌದು ಮಿರ್ಗಿ ಗ್ರಾಮಕ್ಕೆ ಬಂದ ಹೊನ್ನವ್ಗೆ ತಂದು ಕಟ್ಟಿಗೆ ಮೇಲೆ ಹಾಕ್ಯಾರ. ಹಾ ಹಾ ಹೊನ್ನವ್ಗೆ ತಂದು ಕಟ್ಟಿಗೆ ಮೇಲೆ ಹಾಕ್ಯಾರ. ಯಲ್ಲಪ್ಪ ಬಂದು ನೋಡ್ತಾನ, ಹೊನ್ನವನ ಶರೀರ ಇಟ್ಟೆತ್ರ ಬಿದ್ದದ, ಯಲ್ಲಪ್ಪನ ಕಣ್ಣನ್ನು ನೀರು ಹಳ್ಳಾಗಿ ಹರಿಲಿಕ್ಕತ್ತಾವ. ಹೌದು ಅವಾಗ ತಾಯಿ ತಂದು ಹೇಳ್ತಾರಪ್ಪ, ಅಳ್ಕೋತ ನಿತ್ರ ಕೆಲಸ ಕೊಡಂಗಿಲ್ಲ, ಮಾಡುವಂತ ಕೆಲಸ ಮಾಡಿ ಮುಗಿಸಂದು ಕೊಳ್ಳೆ ಯಲ್ಲಪ್ಪ ಹೋಗಿ ಕೊಳ್ಳಿ ಕೊಡ್ತಾನ. ಎಲ್ಲವನ್ನ ಶರೀರ ಹೊತ್ತಿ ಉರ್ಲಿಕ್ಕೆ ಚಾಲು ಆಗ್ತದ. ಹೌದು ಹೌದು ಬೆಂಕಿ ಹಚ್ಚಿ ಹಿಂದಕ್ಕೆ ಸರದ ಹೊತ್ತು ಉರ್ಲಿಕ್ಕತ್ತದ. ಎಲ್ಲಾ ಲಿಂಗತ್ತಾನ ನನ್ನ ಬಿಟ್ಟು ಹೊಂಟಳು ಹೊನ್ನೆತ್ತು ಹಿಂದಕ್ಕೆ ಸರದ ನಿಂತ, ಹೊನ್ನನು ಹೊಟ್ಟೆನ ಕೂಸು ಹಿಡಿದು ಬಂದು ಯಲ್ಲಪ್ಪನ ಪಾದದ ಮೇಲೆ ಬಿತ್ತ. ಹೌದು ಹೌದು ಯಲ್ಲಪ್ಪನ ಪಾದ ಮೇಲೆ ಬಿದ್ದ ಕೂಡಲೇ ಆ ಎಲ್ಲಾ ಲಿಂಗತ್ತಾನ ಕೂಸಿಗೆಪ್ಪ ಯಾಕೆ ಬಂದಿದೋ, ಮಾಯಾ ಪ್ರಪಂಚ ಸುಮಾರದ. ಹೌದು 6 ಅಳಿಬೇಕಾಗ್ಯದ, 3 ತಿಳಿಬೇಕಾಗ್ಯದ. 6 ಅಳಿಯೋದು ಗೊತ್ತಿಲ್ಲ, 3 ತಿಳಿಯೋದು ಗೊತ್ತಿಲ್ಲ, ಹೆಂಗ ಬಂದಿದೆ ಹಂಗೆ ಹೋಗತ್ ತಿಳ್ಕೊಂಡು ಕೂಸಿಗೆ ಅಂಗಾಯಾಗಿ ಹಿಡಿದು ಹೊಳ್ಳಿ ಬೆಂಕಿಯಾಗಿ ಹೋಗದ. ಹೌದು ಹೌದು ಬೆಂಕಿಯಾಗಿ ಹೋಗದು. ಆ ಕೂಸ ಮತ್ತು ಹೆಣ್ತಿ ಸುಟ್ಟಿರ್ತಕ್ಕಂಥ ಅಂಗಾರ ಭಸ್ಮ ತಲೆ ಮೇಲೆ ಹಾಕೊಂಡು ಜೈ ಸಿದ್ಧಲಿಂಗ ತಿಳ್ಕೊಂಡು ಲಚ್ಚಾಣ ಸಿದ್ಧಲಿಂಗ ಮುತ್ತಾನ ಮಠದ ಕಡೆ ಮಾರಿ ಮಾಡಿ ನಿಂದಿರ್ತಾನ. ತಾಯಿ ಬಂದು ಕಾಶಿಬಾಯಿ ಕೈ ಹಿಡಿತಾಳೆ ಎಲ್ಲಾ ಲಿಂಗ. ಹೌದು ಯಲ್ಲಪ್ಪ ಹಿಂಗ್ಯಾಕೆ ಹುಚ್ಚು ಮಾಡ್ಲಕತ್ತಿದೋ, ಏನಾಗ್ಯದ ಅಂತ ಕೇಳದಕ್ಕರ ಎಲ್ಲಾ ಲಿಂಗ ಹೇಳ್ತಾನ, ಏನ್ರಿಪ್ಪ ಯಾವ ಈಸ್ ದಿನ ನೀವೇ ನನಗೆ ತಾಯಿ ತಂದಿದ್ರಿ, ಇವತ್ತಿನಿಂದ ಜಗತ್ತೆಲ್ಲ ತಾಯಿ ತಂದಿದ ಹೇಳ್ದ ಎಲ್ಲಾ ಲಿಂಗ. ಹೌದು ಹೌದು ಹೇಳಿ ಎಲ್ಲಿಗೆ ಬಂದ, ಸಿದ್ಧಲಿಂಗ ಮುತ್ಯಾನ ಮಟ್ಟಕ್ಕೆ ಬಂದ. ಸಿದ್ಧಲಿಂಗ ಮುತ್ಯಾಗ ಅಡ್ಡ ಬಿದ್ದ ಆಲಪದ್ರ ಕೇಳ್ತಾನೆಪ್ಪ, ಹೊಲ ಬಿಟ್ಟಿನ, ಮನೆ ಬಿಟ್ಟಿನ, ತಾಯಿ ಬಿಟ್ಟಿನ, ತಂದೆ ಬಿಟ್ಟಿನಿ, 1 ಅಲ್ಲ 2 ಹೆಂಡ್ರಾದ್ರೂ ಸಹಿತ ಮಾಯಾ ಪ್ರಪಂಚ ಬಿಟ್ಟು ಬಂದಿನಿ, ನನಗೆ ಗುರುಪದೇಶ ಕೊಡು ಅಂದ. ಏನಾದ್ರಿಪ್ಪ ಮುಂದ? ಅವಾಗ ಸಿದ್ಧಲಿಂಗ ಮುತ್ಯ ಹೇಳ್ತಾನ ಒಂದು ಮಾತ, ಏನಂತ, ಮಗನ ನಿನಗೆಲ್ಲ ನಾ ಗುರುಪದೇಶ ಕೊಡ್ತಿದ್ದೆ, ನಿನ್ನಂತವ್ರು ದಿನ ಪ್ರತಿ ದಿವಸ ಬಂದು ಹೋಗ್ತಾರ. ಹೌದು ನಾವೊಂದು ನಿನಗ ಸಂವಾದ ಇಡ್ತೇನೆ, ಸಂಕ್ಷಿಪ್ತ ಟೈಮ್ ಭಾಳ ಆಯ್ತು ಹಿಂಗ್ರಿ. ಹ್ಞೂ ವಿಷಯ ಭಾಳ ಆಗತ್ರಿ, ಮತ್ತು ಮುಂದೆ ಅಡಿಕೆ ಚಾಲು ಆಗ್ಬೇಕು. ಒಟ್ಟು ಸಂಕ್ಷಿಪ್ತ ಜರ ಗಪ್ರಲ್ಲ ಇದನ್ನ ಉಸ್ತಾರ ಮುಗಿಸ್ತಿದ್ದೀನಿ, ಮುಗಿಸೇ ಬಿಡ್ತೀವ್ರಿ. ಅದಕ್ಕೆ ಇರ್ಲಿ ಬಿಡ್ರಿ. ಯಥಾ ಪ್ರಕಾರ ನಮ್ಮ ಅವೀಚ ಪದ ಹಾಡಿ ನಮ್ಮ ಜೊತೆಯಲ್ಲಿ ಇದ್ದಿರತಕ್ಕಂಥ ಅವಿಗೆ ಚಾನ್ಸ್ ಕೊಡ್ತಾ ಸಭಾ ಶಾಂತತೆ ಕಾಪಾಡ್ಬೇಕಂತ ತಿಳ್ಕೊಂಡು ಇರ್ಲಿ ತಾಸು ತೊಗೊಳಂಗಿಲ್ಲ. ಸ್ವಲ್ಪ 4 ನುಡಿ ಮಾತದ, ಎಲ್ಲಾ ಲಿಂಗನ ಮಾತು ಕೇಳ್ರಿ. ಜಗತ್ತದೊಳಗೆ ನೀವು ಪವಿತ್ರ ಆಗಿ ಉಳಿಬೇಕಾದ್ರೆ ನಮ್ಮ ಹಾಲು ಮತ ಅನ್ನುವಂಥದ್ದು ಹೆಂಗೆ ಬಂದೈತೆ ಅಂತ ಕೇಳಿದ್ರೆ ಬಹುಶಃ
ನೀವು ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತದ. ಹಾಂ ಇಲ್ರಿ ಅವ್ರಿಗೂ ಅಟ್ ನೀವು ಕೊಡ್ಲಕ್ಕೆ ಹೋಗ್ಬೇಡ್ರಿ, ನಮಗೂ ಕೊಡ್ಲಕ್ಕೆ ಹೋಗ್ಬೇಡ್ರಿ. ಈಗ ಯಥಾ ಪ್ರಕಾರ 4 ನುಡಿ ಚಾಲಂದ ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಅವಿಗೆ ಚಾನ್ಸ್ ಹೋಗ್ತದೆ. ಆ ಮುಂದಿನ ಪಳ್ಯಾಕ ಮತ್ತೆ ಹೆಂಗೆ ಬರ್ತಾರೆ ಹಂಗೆ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಯಥಾ ಪ್ರಕಾರ 4 ನುಡಿ ಚಾಲಂದ ಅವಿ ಚಾನ್ಸ್ ಕೊಡು.